ಒಂದ್ಸರಿ ಒಬ್ಬ ಜರ್ಮನ್ ಟೂರಿಸ್ಟ್ ಈ 100 ರೂಪೀಸ್ ನೋಟ್ ಅನ್ನ ತೋರಿಸಿ ಆ ನೋಟ್ ಮೇಲೆ ಇರೋ ಪರ್ವತ ನೋಡ್ಸಿ ಇದೇನು ಇದೆಲ್ಲಿದೆ ಅಂತ ಕೇಳಿದ್ರೆ ನಮ್ಮವರೆಲ್ಲರೂ ಕೂಡ ಯಾರು ಇದ್ರ ಬಗ್ಗೆ ಹೇಳೋದಕ್ಕಾಗ್ಲಿಲ್ಲ. ಅಂಡ್ ಹಾಗೆ ನೀವು ಟ್ರೈನ್ ನಲ್ಲಿ ಪ್ರಯಾಣಿಸ್ತಿರ್ಬೇಕಾದ್ರೆ ಬೈ ಚಾನ್ಸ್ ನಿಮ್ಮ ಮೊಬೈಲ್ ಇಲ್ವಾ, ನಿಮ್ಮ ಬ್ಯಾಗ್ ನಲ್ಲಿರೋ ವಸ್ತುಗಳು ಯಾವಾದ್ರು ಕೆಳಗ್ ಬಿದ್ದೋದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ನ ಲೇಟ್ ಮಾಡ್ದೆ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಮೊದ್ಲಿಲ್ ಕಾಣಿಸ್ತಿರೋ ಬಾಳೆಹಣ್ಣು ನೋಡಿ, ಇವೆರಡರಲ್ಲಿ ಯಾವ್ದು ತುಂಬಾ ಹೆಲ್ದಿಯಾಗಿ ಕಾಣಿಸ್ತಿದೆ ಹೇಳಿ? ನಮ್ಮಲ್ಲಿ ತುಂಬಾ ಜನ ಈ ಬ್ರೌನ್ ಸ್ಪಾಟ್ಸ್ ಇರೋ ಈ ಬನಾನಸ್ ಅನ್ನ ಅನ್ಹೆಲ್ದಿ ಅನ್ಕೊಳ್ತಿದಾರ, ಬಟ್ ನಿಜಕ್ಕೂ ಅದೇ ಹೆಲ್ದಿ. ಈ ವಿಷಯ ಎಲ್ಲಾ ಬಾಳೆಹಣ್ಣು ಹೋಲ್ಸಿ ಹೇಳೋದಕ್ಕಾಗಲ್ಲ, ಆದ್ರೆ ಈಗ ತುಂಬಾ ನೀಟಾಗಿ ಯೆಲ್ಲೋ ಕಲರ್ ಕಾಣಿಸುವಂತಹ ಈ ಬಾಳೆಹಣ್ಣಿಗೆ ಹೋಲಿಸಿದ್ರೆ ಈಗ ಬ್ರೌನ್ ಡಾಟ್ಸ್ ಇರೋ ಬಾಳೆಹಣ್ಣು ತುಂಬಾ ಪೌಷ್ಟಿಕಗಳನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲದೆ ಈ ಯೆಲ್ಲೋ ಬಣ್ಣದ ಬನಾನಸ್ ಅದ್ರ ಒಳಗೆ ಇನ್ನೂ ಹಸಿಯಾಗೇ ಇರುತ್ತೆ, ಆಚೆ ಅದರ ಕೊನೆಯೂ ಕೂಡ ಗ್ರೀನ್ ಕಲರ್ ನಲ್ಲೇ ಇರ್ತವೆ. ಇದ್ರ ಅರ್ಥ ಅವು ನಿಜಕ್ಕೂ ಇನ್ನೂ ಹಸಿಯಾಗೇ ಇದಾವಂತ ಅರ್ಥ. ಆಗ ಹಸಿ ಬಾಳೆಹಣ್ಣನ್ನ ತಿನ್ನೋದ್ರಿಂದ ನಮಗ್ ಹೊಟ್ಟೆ ನೋವು, ಸ್ಟೊಮಕ್ ಪೈನ್ ಬರೋದು, ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಆಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ. ಅವೆರಡರ ಜೊತೆಗೆ ಬೋನಸ್ ಆಗಿ ಕಾನ್ಸ್ಟಿಪೇಷನ್ ಕೂಡ ಬರುತ್ತೆ. ಆದ್ರೆ ಈ ಬ್ರೌನ್ ಡಾಟ್ಸ್ ಇರೋ ಈ ಬಾಳೆಹಣ್ಣನ್ನ ತಿಂದ್ರೆ ಸ್ಟಮಕ್ ಪೈನ್ ಅನ್ನೋದು ಯಾವತ್ತಿಗೂ ಬರಲ್ಲ. ಅವು ತುಂಬಾ ನೀಟಾಗಿ ಹಣ್ಣಾಗಿರ್ತವೆ ಅಂಡ್ ಮೋರ್ ಓವರ್ ಆ ಹಣ್ಣಿನ ರುಚಿಯು ಕೂಡ ಪರ್ಫೆಕ್ಟ್ ಆಗಿರುತ್ತೆ. ನಾವು ಪ್ರತಿದಿನ ಮಾಡೋ ಕೆಲಸಗಳು ಎಷ್ಟು ಪ್ರಮಾದಕರವಾಗಿರ್ತಾವೋ ನಮಗೂ ಕೂಡ ಗೊತ್ತಾಗೋದಿಲ್ಲ. ಜಸ್ಟ್ ಈಗ ಸಿಂಪಲ್ ಆಗಿ ಬಾಡಿ ಸ್ಪ್ರೇ ಅನ್ನ ಹೊಡೆದಿದ್ದೆ ಆದ್ರೆ, ಇಲ್ವಾ ನಾವೆಲ್ಲಾದ್ರೂ ಆಚೆಗೆ ಹೋಗ್ಬೇಕಾದ್ರೆ ಈ ಬಾಡಿ ಸ್ಪ್ರೇ ಅನ್ನ ಹೊಡ್ಕೊಂಡು ಹೋಗ್ತಿರ್ತೀವಿ. ಈ ಬಾಡಿ ಸ್ಪ್ರೇ ಇಂದ ಪ್ರಮಾದ ಏನಿದೆ ಅಂತ ಅನ್ಕೊಂಡ್ರೆ ನೀವು ಯಾಮರ್ತಿದ್ದೀರಾ ಅಂತಾನೆ ಅರ್ಥ. ನಮ್ಮಲ್ಲಿ ತುಂಬಾ ಜನ ಬಾಡಿ ಸ್ಪ್ರೇಸ್ ಅನ್ನ ತುಂಬಾ ಹೆಚ್ಚಾಗಿ ಉಪಯೋಗಿಸ್ತಿರ್ತಾರ. ತುಂಬಾ ಜನ ಸ್ನಾನ ಮಾಡೋಂತಹದನ್ನ ಸ್ಕಿಪ್ ಮಾಡೋರು ಈ ಬಾಡಿ ಸ್ಪ್ರೇ ಅನ್ನ ಹೆಚ್ಚಾಗಿ ಉಪಯೋಗಿಸ್ತಿರ್ತಾರ. ಹೀಗೆ ಹೆಚ್ಚಾಗಿ ಬಾಡಿ ಸ್ಪ್ರೇಸ್ ಅನ್ನ ಉಪಯೋಗಿಸೋದ್ರಿಂದ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರ್ತವೆ. ಹಾಗೆ ಹೆಡ್ಫೋನ್ಸ್ ಅನ್ನ ತುಂಬಾ ಕಡಿಮೆಯಾಗಿ ಉಪಯೋಗಿಸಿ. ಹೀಗೆ ಹೆಡ್ಫೋನ್ಸ್ ಅನ್ನ ಅತಿ ಹೆಚ್ಚು ವಾಲ್ಯೂಮ್ ನಿಂದ ಉಪಯೋಗಿಸ್ತಿರ್ತೀವಿ. ಈ ಹೆಡ್ಫೋನ್ ಸರಿಸುಮಾರು 120 ಡೆಸಿಬಲ್ಸ್ ವರೆಗೂ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರ್ತಾವೆ. ಮತ್ತೆ ನಮ್ಮ ಹ್ಯೂಮನ್ ಹೇರ್ಸ್ ಬಂದು 110 ಡೆಸಿಬಲ್ಸ್ ದಾಟಿದ್ರೆ ಆ ಕಿವಿಗಳೇ ಕೆಲಸ ಮಾಡೋದಿಲ್ಲ. ಅಂಡ್ ತುಂಬಾ ಜನ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಗೆ ಹೋಗೇ ಇರ್ತೀರಾ, ಆ ರೋಲರ್ ಕೋಸ್ಟ್ ನಲ್ಲಿ ರೈಡ್ ಮಾಡ್ತಾ ಅವು ಸೇಫ್ ಆಗಿ ಇರ್ತಾವ್ ಬಿಡು ಅಂತ ನಾವು ಅನ್ಕೊಳ್ತಿರ್ತೀವಿ. ಆದ್ರೆ ಒಂದೊಂದ್ಸರಿ ಆ ಅಮ್ಯೂಸ್ಮೆಂಟ್ ರೈಡ್ಸ್ ಅನ್ನೋವು ತುಂಬಾ ಡೇಂಜರಸ್ ಆಗಿ ಬದಲಾಗ್ತಿರ್ತವೆ. ಅವನ್ ತುಂಬಾ ಜಾಗೃತವಾಗಿ ಪರೀಕ್ಷಿಸಿದ ನಂತರನೇ ರೈಡ್ ಸಿದ್ಧ ಮಾಡ್ತಾರೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುರಾದೃಷ್ಟವಶಾತ್ ಆಕ್ಸಿಡೆಂಟ್ಸ್ ಕೂಡ ನಡೀತವೆ. ಸೊ ಆದ್ರಿಂದಾನೆ ನೀವು ಕೂಡ ಅವನು ಸೂಕ್ಷ್ಮವಾಗಿ ಗಮನಿಸಿದ ನಂತರವೇ ಆ ಮಿಷಿನ್ಸ್ ಅನ್ನ ಹತ್ತೋದಕ್ಕೆ ರೆಡಿಯಾಗಿ. ಸೊ ಈ 100 ರೂಪೀಸ್ ನೋಟ್ ಮೇಲಿರೋ ಈ ಪರ್ವತ ಯಾವುದು ಅಂಡ್ ಇದ್ರ ಹೆಸರು ಏನು ಅಂತ ನೋಡೋದಾದ್ರೆ, ಈ 100 ರೂಪೀಸ್ ನೋಟ್ ಮೇಲಿರೋ ಪರ್ವತವೇ ಕಾಂಚನಜುಂಗ ಪರ್ವತ. ಇದು ಅರ್ಧ ಇಂಡಿಯಾದಿಂದ ಇನ್ನೂ ಅರ್ಧ ನೇಪಾಳದಿಂದ ಹೊಂದಿರುತ್ತೆ. ಈ ಮೌಂಟೇನ್ ಪ್ರಪಂಚದಲ್ಲೇ ಅತಿ ದೊಡ್ಡ ಪರ್ವತವಾಗಿದ್ದು ಪ್ರಪಂಚದಲ್ಲೇ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಆದ್ರೆ ಈಗ ಬಂದಿರೋಂತ ಹೊಸ ನೋಟ್ ನ ಹಿಂಬದಿಯಲ್ಲಿರೋ ಈ ಚಿತ್ರ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುವಂತಹ ರಾಣಿ ಕಿ ವಾವ್ ಎಂಬ ಮೋಟಿಫ್ ಇದೆ. ರಾಣಿ ಕಿ ವಾವ್ ಅಂದ್ರೆ ರಾಣಿಯ ಮೆಟ್ಟಿಲು ಬಾವಿ. ನೀವು ಟ್ರೈನ್ಸ್ ನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಬೈ ಚಾನ್ಸ್ ಟ್ರೈನ್ ನಿಂದ ಹೊರಕ್ಕೆ ನಿಮ್ಮ ಫೋನ್ ಇಲ್ವಾ ನಿಮ್ಮ ಮುಖ್ಯವಾದ ವಸ್ತುಗಳೇನಾದ್ರೂ ಆಚೆಗೆ ಬಿದ್ದೋದ್ರೆ ಆಗ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಮೊಬೈಲ್ ಟ್ರೈನ್ ನಿಂದ ಆಚೆಗೆ ಬಿದ್ದೋದಾಗ ಆ ಫೋನ್ ಯಾವ ಸ್ಟೇಷನ್ ನಲ್ಲಿ ಬಿದ್ದಿದೆ ಅಂತ ತಪ್ಪದೇ ತಿಳ್ಕೊಳ್ಳಿ. ನಂತರ ಆ ರೈಲ್ವೆ ಟ್ರ್ಯಾಕ್ಸ್ ಪಕ್ಕನೆ ಈ ರೀತಿಯ ಪೋಲ್ಸ್ ಅನ್ನೋ ಕಾಣಿಸ್ತಿರ್ತವೆ. ಆ ಎಲೆಕ್ಟ್ರಿಕ್ ಪೋಲ್ಸ್ ಮೇಲೆ ಕೆಲವೊಂದು ನಂಬರ್ಸ್ ಅನ್ನೋ ಬರ್ದಿರ್ತಾರ. ನಿಮ್ಮ ಆ ಫೋನ್ ಯಾವ ಪೋಲ್ ಹತ್ರ ಬಿದ್ದೋಗಿತ್ತೋ ಆಗ ಅಲ್ಲಿ ಬರೋ ಈ ಎಲೆಕ್ಟ್ರಿಕ್ ಪೋಲ್ ನಂಬರ್ ಅನ್ನ ಬರ್ದಿಟ್ಕೊಳ್ಳಿ. ಅದ್ರ ನಂತರ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ 182 ಇಲ್ವಾ 3 ಒಂದು ಕಾಲ್ ಮಾಡಿ ಸ್ಟೇಷನ್ ಹೆಸರು ಹಾಗೆ ಪೋಲ್ ನಂಬರ್ ಅನ್ನ ಹೇಳಿದ್ರೆ ಸಾಕು. ಅವ್ರ ಆ ವಸ್ತುವನ್ನ ತಂದು ನೀವು ಇಳಿಯುವಂತ ಟ್ರೈನ್ ಸ್ಟಾಪ್ ಬರೋ ಅಷ್ಟ್ರಲ್ಲೇ ನಿಮ್ಮ ವಸ್ತುವನ್ನ ತಂದು ಒಪ್ಪಿಸ್ತಾರಂತ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಹೇಳ್ತಿದೆ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಆಲ್ ಅಲ್ಲಿ ಇಡೋದನ್ನ ಮರಿಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.